ಏನಿಲ್ಲ, ಈ ದಿನ ನಮ್ಮ ಹೋಳಿ ಹಬ್ಬದ ಮತ್ತು ಹಾಗೂ ರಂಜಾನ್ ಹಬ್ಬದ ರೈತವಾಗಿ ನಾವು ಪಡದೇನಕ್ಕಲದಾಗ, ಯಾಕಂದ್ರೆ ಜಾಸ್ತಿ ಇಲ್ಲಿ ಕಾಮಣ್ಣನ ಇಡೋದ್ರಿಂದ ಸುತ್ತಲೂ ಮುಸ್ಲಿಂ ಮನಿಗಳು ಅದಾವು. ರಂಜಾನ್ ಇರೋದ್ರಿಂದ ರೋಜಾ ಒಂದ್ ಇರ್ತಾರ ಅನ್ನೋ ಒಂದು ಕಾರಣಕ್ಕಾಗಿ ನಾವ ಕಾಮಣ್ಣನ ಸಣ್ಣ ಪ್ರಮಾಣದಾಗ ಮಾಡಿ ನಾವು ಕಮಿಷನರ್ ಸಾಹೇಬರಿಗೆ ಮತ್ತು ಮೀಡಿಯಾ ಮುಖಾಂತರ ಎಲ್ಲಾ ಮಾಧ್ಯಮದವ್ರಿಗೆ ತಿಳಿಸಿ ಬಂದಿದ್ವಿ. ಈಗ ಅದೇ ರೀತಿಯಾಗಿ ನಾವು ನಡೆಸ್ಕೊಂಡ್ ಮಾಡ್ಕೊಂಡಕ್ಕೆ ಯಾರಿಗೂ ತೊಂದರೆ ಆಗ್ಲಾರ್ದಂಗ ನಮ್ಮ ಪಡದೇನಕ್ಕಲ ವತಿಲಿಂದ್ರ ಸಂಘ ಚನ್ನಬಸವೇಶ್ವರ ಸೇವಾ ಸಂಘದ ವತಿಲಿಂದ್ರ ಮಾಡ್ತೇವೆ ಅಂತ ನನ್ಗೆ ಎರಡು ಮಾತು. ಪರಶುರಾಮ್ ನಂದ್ಯಾಳ್ರಿ. ಕೊನೆ ಹಬ್ಬ ಇರೋದ್ರಿಂದ ನಾವು ಹಿಂದೂ ಧರ್ಮದವರು ಎಲ್ಲಾ ಉದ್ಯಮದಿಂದ ಆಚರಿಸಿ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ತೊಳ್ಕೊಂಡು ಸಂತೋಷದಿಂದ ಆಚರಿಸಿ ನಾವು ಸಂತೋಷದಿಂದ ಇರ್ಬೇಕಂತ ಇಷ್ಟಪಡ್ತೀವಿ. ಇನ್ನೊಂದು 15 ದಿವಸದಲ್ಲಿ ಯುಗಾದಿ ಬರುತ್ತೆ. ಹೊಸ ವರ್ಷ ಸಂಭ್ರಮದಿಂದ ನಾವು ಮತ್ತೆ ಹೊಸ ವರ್ಷಕ್ಕೆ ಕಾಲಿಡೋಣ ಅಂತ ನಾವೆಲ್ಲ ಆಚರಿಸ್ತಿದ್ವಿ. ಇವತ್ತಿನ ದಿವಸ ನಾವು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಬಣ್ಣದ ಹೋಕಳಿ, ಇದು ಸರ್ವ ಸಮಾಜ ಕುಡ್ಕೊಂಡು ಮಾಡ್ತಿರುವಂತ ಬಣ್ಣದ ಹೋಕಳಿ. ಇದೆಷ್ಟು ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ, ಎಲ್ಲಾ ಧರ್ಮಗಳನ್ನು ಕೂಡಿಸ್ಕೊಂಡು ಹೋಗ್ತಾ ಇರುವಂತ ಹಬ್ಬ ಅಂದ್ರೆ ಅದು ಹೋಳಿ ಹುಣ್ಣಿಮೆ. ಇದು ಗಂಡು ಮಕ್ಕಳ ಹಬ್ಬ ಅನ್ನೋದಕ್ಕಿಂತ ಮಕ್ಕಳ ಹಬ್ಬ ಅನ್ನೋದು ಬಹಳ ಉತ್ತಮ. ಇವತ್ತಿನ ಎಲ್ಲಾ ಮಕ್ಕಳು ತುಂಬಾ ವಿಜೃಂಭಣೆ ಆಚರಣೆ ಮಾಡ್ತಾರೆ, ರೈನ್ ಡಾನ್ಸ್ ಮಾಡ್ತಾ ಇದ್ದಾರೆ, ಕರೋಕೆ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ನಮ್ಮ ದೇಶದ ಜನರು ಮತ್ತು ರಾಜ್ಯದ ಜನತೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ ಬಯಸ್ತೇನೆ. ಅನುಕುಮಾರ್ ಶಂಕರಪ್ಪ ಬಿಜವಾಳ. ಮತ್ತೆ ಅಣ್ಣ ಹೆಂಗಣ ಮತ್ತೆ ಹಿಂದೂ ಮುಸ್ಲಿಂ ಯುವಕಣ ಎಲ್ಲ ಒಂದಾದೀವ್ರಿ. ಎಲ್ಲ ಅಕ್ಕ ತಂಗಾರ ಅಣ್ಣ ತಮ್ಮರು ಎಲ್ಲ ಒಂದಾದೀವಿ ನಾವು. ಹಿಂದೂ ಮುಸ್ಲಿಂ ಒಂದಾಗಿ ಹ್ಯಾಪಿ ಹೋಳಿ. ಯಾವ್ದು ಹೇಳ್ಬೇಕ್ರಿ? ರವಿ ಜಾಧವ್. ಹ್ಯಾಪಿ ಹೋಳಿ ಎಲ್ಲ ಜನಕ್ಕೆ. ಹ್ಯಾಪಿ ಹೋಳಿ. ಹುಬ್ಬಳ್ಳಿ ಜನಕ್ಕೆ ಹ್ಯಾಪಿ ಹೋಳಿ. ಅಭಿಷೇಕ್ ಜಾಧವ್ ಅಂತ ಹೇಳಿದ್ರಿ. ಇವತ್ತಿನ ದಿವಸ ಹೋಳಿ ಹುಣ್ಣಿಮೆ ಐತಿ. ಎಲ್ಲರಿಗೂ ಕಲರ್ಫುಲ್ ಆಗಿ ಜೀವನ, ಎಲ್ಲರೂ ಕಲರ್ಫುಲ್ ಆಗಿರ್ಲಿ, ಎಲ್ಲ ಕಲರ್ ಬಣ್ಣ ಆಡ್ತಾರ, ಎಲ್ಲರೂ ಕಲರ್ಫುಲ್ ಆಗಿ ಜೀವನ ಆಗಿರ್ಲಿ ಅಂತ ಎಲ್ಲ ಅಷ್ಟ ವಿಷಯ ಮಾಡ್ತೀವಿ. ನಮ್ಮ ಇಡೀ ಕರ್ನಾಟಕ ಜನತೆಗೆ ಹ್ಯಾಪಿ ಹೋಳಿ ಅಂತ ಹೇಳಿ ಮಾಡ್ತೀವಿ.